Hi everyone, welcome back to my channel. I hope all of you are doing well. ಸೊ ಇಷ್ಟು ದಿನ ನಾವು ಸೆಂಟೆನ್ಸಸ್ಸನ್ನು ಕಲ್ತಿದ್ವಿ ಆ್ಯಂಡ್ ವರ್ಡ್ಸನ್ನು ಕಲ್ತಿದ್ವಿ. ಸೊ ಇವತ್ತು ತುಂಬ ದಿನ ಆದಮೇಲೆ ಗ್ರಾಮರನ್ನು ಕಲಿತಾ ಇದ್ದೀವಿ. ಸೊ ಈ ಗ್ರಾಮರ್ ಕ್ವೆಶನ್ಸನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರು ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕಲಿತಾ ಇದ್ದಾರೆ ಅವ್ರಿಗೂ ಗ್ರಾಮೆಟಿಕಲಿ ಕರೆಕ್ಟಾಗಿ ಮಾತಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವತ್ತು ನಾವು 15 ಕ್ವೆಶನ್ಸ್ ನೋಡ್ತಾ ಇದ್ದೀವಿ. ಸೊ ಕ್ವೆಶನ್ಸ್ ನೋಡ್ತಾ ಅದ್ರ ಜೊತೆಗೆ ಆನ್ಸರ್ ಕಲಿತಾ ಅದ್ರ ಜೊತೆಗೇ ನಾವು ಕಾನ್ಸೆಪ್ಟನ್ನು ಕೂಡ ಕಲಿತಾ ಹೋಗೋಣ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಅಂದರೆ ಇದರಲ್ಲಿ ನೀವು ಕರೆಕ್ಟ್ ಸೆಂಟೆನ್ಸನ್ನು ಹೇಳಬೇಕು. ಫಸ್ಟ್ ಒನ್, ಆಪ್ಷನ್ ಎ, ಶಿ ಇಸ್ ಗಾನ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಶಿ ಗೋಸ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಶಿ ವೆಂಟ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಶಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಫಸ್ಟ್ ಸೆಂಟೆನ್ಸಲ್ಲಿ ಏನಿದೆ ನಮಗೆ, ಶಿ ಇಸ್ ಗಾನ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಸೊ ಗಾನನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಪಾಸ್ಟ್ ಪಾರ್ಟಿಸಿಪಲ್ ಆಗಿಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಆ್ಯಂಡ್ ದಿಸ್ ಇಸ್ ನಾಟ್ ದ ಕರೆಕ್ಟ್ ಸೆಂಟೆನ್ಸ್. ಸೆಕೆಂಡ್ ಆಪ್ಷನ್, ಗೋಸ್ ಅಂತ ಯೂಸ್ ಮಾಡಿದ್ದಾರೆ. ಶಿ ಗೋಸ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಸೊ ಗೋಸ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ ನಾವು, ಯಾವಾಗ ಪ್ರತಿದಿನ ಮಾಡುವಂಥ ಕೆಲಸನ ನಾವು ಹೈಲೈಟ್ ಮಾಡ್ತಾ ಇರ್ತೀವಿ ಆವಾಗ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಸೆಂಟೆನ್ಸ್ ಇಸ್ ಶಿ ವೆಂಟ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಸೊ ಪಾಸ್ಟಲ್ಲಿ ಇದೆ, ರೈಟ್? ಸೊ ಯೆಸ್ಟರ್ಡೇ ಅನ್ನೋದು ನೆನ್ನೆ ಅಂತ ಅರ್ಥ. ಸೊ ಪಾಸ್ಟಲ್ಲಿದೆ. ಸೊ ಶಿ ವೆಂಟ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ. ಶಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಯೆಸ್ಟರ್ಡೇ ಈಸ್ ಅಗೇನ್ ಪಾಸ್ಟ್ ಪಾರ್ಟಿಸಿಪಲ್. ಸೊ ಇದನ್ನು ನೀವು ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಕ್ವೆಶನ್, which sentence is grammatically correct? So first one, each of the students were ready for the test. Third option, each of the students was ready for the test. Last one, each students was ready for the test. So first one ಹೇಗೆ ಎಲಿಮಿನೇಟ್ ಮಾಡ್ತೀರಾ? ಸೊ ಈಚ್ ಅನ್ನೋ ವರ್ಡನ್ನು ನಾವು ಸಿಂಗ್ಯುಲರ್ ಆಗಿ ಹೈಲೈಟ್ ಮಾಡ್ತಾ ಇದ್ದೀವಿ, ರೈಟ್? ಅಂದರೆ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ, ಅದರಲ್ಲಿ ಪ್ರತಿಯೊಬ್ಬರು ಅಂತ ಹೇಳ್ತಾ ಇದ್ದೀವಿ, ರೈಟ್? ನಾವು ಈಚ್ ಆಫ್ ದಮ್ ಅಂತ ಹೇಳಿದಾಗ ಏನಾಗುತ್ತೆ, ಪ್ರತಿಯೊಬ್ಬರು. ಸೊ ಈ ಸೆಂಟೆನ್ಸ್ ಅರ್ಥ ಏನು ಬರುತ್ತೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಅಂತ ಬರುತ್ತೆ, ರೈಟ್? ಸೊ ಈಚ್ ಆಫ್ ದ ಸ್ಟೂಡೆಂಟ್, ಪ್ರತಿಯೊಬ್ಬ ಅಂತ ಅಂದರೆ ಅದು ಸಿಂಗ್ಯುಲರ್, ರೈಟ್? ಏಕವಚನದಲ್ಲಿದೆ. ಸೊ ಅವಾಗ ನಾವು ವರ್ ಅಂತ, ವರ್ ಯಾವಾಗ ಯೂಸ್ ಯಾವಾಗ ಪ್ಲೂರಲಲ್ಲಿರುತ್ತೆ, ಅಂದರೆ ಬಹುವಚನದಲ್ಲಿರುತ್ತೆ. ಸೊ ಈಚ್ ಅನ್ನೋ ವರ್ಡ್ ಇದೆ, ರೈಟ್? ಸೊ ಪ್ಲೂರಲ್ ಅಲ್ಲ, ಅದನ್ನು ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಈಚ್ ಆಫ್ ದ ಸ್ಟೂಡೆಂಟ್ಸ್ ವಾಸ್ ರೆಡಿ ಫಾರ್ ದ ಟೆಸ್ಟ್. ಸೊ ಇದರಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಪ್ರನೌನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಸೊ ಪ್ರನೌನ್ ನಿಮಗೆ ಗೊತ್ತಿರ್ಬೋದು. ಪ್ರನೌನ್ ಅಂದರೆ ಏನು? ಸರ್ವನಾಮ ಅಂತ ಕನ್ನಡದಲ್ಲಿ ಹೇಳ್ತೀವಿ, ರೈಟ್? ಅಂದರೆ ಹೆಸರಿಗೆ ಬದಲಾಗಿ, ನೌನಿಗೆ ಬದಲಾಗಿ ನಾವು ಯೂಸ್ ಮಾಡ್ತಿರ್ತೀವಿ, ರೈಟ್? ಪ್ರನೌನ್ ವಿಚ್ ರಿಪ್ಲೇಸಸ್ ದ ನೌನ್. ಸೊ ನೀದರ್ ಆಫ್ ದ ಗರ್ಲ್ಸ್ ಹ್ಯಾಸ್ ಡನ್ ಡ್ಯಾಶ್ ಹೋಮ್ವರ್ಕ್. ಸೊ ಏನಾಗುತ್ತೆ ಇಲ್ಲಿ, ನೀದರ್ ಆಫ್ ದ ಗರ್ಲ್ಸ್ ಹ್ಯಾಸ್ ಡನ್ ಹರ್ ಹೋಮ್ವರ್ಕ್. ಒಂದು ಗರ್ಲ್ಸ್ನ ಗ್ರೂಪ್ನಲ್ಲಿ ಸೊ ಈಚ್ ಆಗಲಿ, ನನ್, ನೀದರ್, ಸೊ ಇದೆಲ್ಲ ನಾವು ಏಕವಚನದಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ ಹರ್ ಅಂತ ಯೂಸ್ ಮಾಡ್ತಿದ್ದೀವಿ. ನೀದರ್ ಆಫ್ ದ ಗರ್ಲ್ಸ್ ಹ್ಯಾಸ್ ಡನ್ ಹರ್ ಹೋಮ್ವರ್ಕ್. ಹುಡುಗಿಯರಲ್ಲಿ ಯಾರೊಬ್ಬರು ಹೋಮ್ವರ್ಕ್ ಮಾಡಲಿಲ್ಲ ಅಂತ ಅರ್ಥ. ನೀದರ್ ಅಂತ ಯೂಸ್ ಮಾಡಿದ್ದೀವಲ್ಲ, ಸೊ ಯಾರೊಬ್ಬರು ಮಾಡಲಿಲ್ಲ ನೆಗೆಟಿವ್ ಅಲ್ಲಿ ಬರುತ್ತೆ. ಐಡೆಂಟಿಫೈ ದ ಇಂಡೈರೆಕ್ಟ್ ಸ್ಪೀಚ್ ಫಾರ್ಮ್. ಸೊ ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್ ಗೊತ್ತಿರ್ಬೋದಲ್ಲ. ಹಿ ಸೆಡ್ ಐ ಆಮ್ ರೀಡಿಂಗ್ ಅ ಬುಕ್. ಅಂದರೆ ಈ ಸೆಂಟೆನ್ಸ್ ಹಿ ಸೆಡ್ ಐ ಆಮ್ ರೀಡಿಂಗ್ ಅ ಬುಕ್ ಅನ್ನೋ ಸೆಂಟೆನ್ಸನ್ನು ನೀವು ಇಂಡೈರೆಕ್ಟ್ ಆಗಿ ಹೇಳಬೇಕು. ಅಂದರೆ ಅವನು ತಾನು ಬುಕ್ ಓದ್ತಾ ಇದ್ದೀನಿ ಅಂತ ಹೇಳ್ದ, ಅದನ್ನು ನೀವು ಬೇರೊಬ್ಬರಿಗೆ ಹೇಳೋದಾದರೆ ಹೇಗೆ ಹೇಳ್ತೀರಾ ನೀವು? ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ನೀವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಕನ್ವರ್ಟ್ ಮಾಡುವಾಗ ದ್ಯಾಟ್ ಅನ್ನೋ ವರ್ಡನ್ನು ಹಾಕಬೇಕು. ಸೊ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಹಿ ಸೆಡ್ ದ್ಯಾಟ್ ಹಿ ವಾಸ್ ರೀಡಿಂಗ್ ಅ ಬುಕ್. ಸೆಕೆಂಡ್ ಆಪ್ಷನ್ ನೋಡೋಣ, ಹಿ ಸೆಡ್ ದ್ಯಾಟ್ ಹಿ ಈಸ್ ರೀಡಿಂಗ್ ಅ ಬುಕ್. ಹಿ ಸೆಡ್ ದ್ಯಾಟ್ ಹಿ ಹ್ಯಾಸ್ ಬೀನ್ ರೀಡಿಂಗ್ ಅ ಬುಕ್. ಸೊ ಆಪ್ಷನ್ ಸಿ ಅನ್ನು ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ಬೋದು. ಹೇಗೆ ಎಲಿಮಿನೇಟ್ ಮಾಡ್ಬೋದು? ಹಿ ಸೆಡ್, ದ್ಯಾಟ್ ಅನ್ನೋ ವರ್ಡ್ ಇಲ್ವೇ ಇಲ್ಲ. ಸೊ ದ್ಯಾಟ್ ಇಲ್ಲ ಅಂತ ಅಂದಾಗ ಅದು ಇಂಡೈರೆಕ್ಟ್ ಸ್ಪೀಚ್ ಆಗಲ್ಲ. ಇವನ್ ಆಪ್ಷನ್ ಡಿ ಅನ್ನು ನಾವು ಹೇಗೆ ಎಲಿಮಿನೇಟ್ ಮಾಡ್ಬೋದು? ಹಿ ಸೆಡ್ ದ್ಯಾಟ್ ಐ ಆಮ್ ರೀಡಿಂಗ್ ಅ ಬುಕ್. ಸೊ ಐ ಆಮ್ ಅಂತ ಬರ್ತಾ ಇದೆ, ಅವನು ಹೇಳಿದ್ದಾನೆ. ನೀವು ಹಿ ಸೆಡ್ ದ್ಯಾಟ್ ಐ ಆಮ್ ರೀಡಿಂಗ್ ಅ ಬುಕ್ ಅನ್ನೋದನ್ನು ನೀವು ಬೇರೆಯವ್ರಿಗೆ ಹೇಳಬೇಕು. ಅಂದರೆ ನಿಮಗೆ ಒಬ್ಬರು ನಿಮಗೆ ಹೇಳಿದ್ದಾರೆ, ಅದನ್ನು ನೀವು ಬೇರೆಯವ್ರಿಗೆ ಹೇಳಬೇಕು. ಸೊ ಇಟ್ಸ್ ಇಂಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಆಗಿ ಹೇಳಬೇಕು. ಹಿ ಸೆಡ್ ದ್ಯಾಟ್ ಐ ಆಮ್ ರೀಡಿಂಗ್ ಅ
book. That is again wrong. So correct one is option A. He said that he was reading a book. ಬಿಕಾಸ್ ಯಾವಾಗಲೂ ನಾವು ಇಂಡೈರೆಕ್ಟ್ ಆಗಿ ಹೇಳೋವಾಗ ಐ ಆಮ್ ಅನ್ನೋದು ಏನಿರುತ್ತೆ ಅಂದರೆ ಪ್ರೆಸೆಂಟಲ್ಲಿ ಏನಿರುತ್ತೆ ಅದು ಪಾಸ್ಟಲ್ಲಿ ಕನ್ವರ್ಟ್ ಆಗುತ್ತೆ, ಬಿಕಾಸ್ ಅದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ರೈಟ್. ಹಿ ಸೆಡ್ ದ್ಯಾಟ್ ಹಿ ವಾಸ್ ರೀಡಿಂಗ್ ಅ ಬುಕ್. ಆಪ್ಷನ್ ಎ ಈಸ್ ಕರೆಕ್ಟ್. ಚೂಸ್ ದ ಕರೆಕ್ಟ್ ಟೆನ್ಸ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಬೈ ದಿಸ್ ಟೈಮ್ ನೆಕ್ಸ್ಟ್ ಇಯರ್ ಐ ಡ್ಯಾಶ್ ಮೈ ಸ್ಟಡೀಸ್. ಸೊ ಈ ಸೆಂಟೆನ್ಸಿನ ಅರ್ಥ ಏನು ಬರುತ್ತೆ, ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿರುತ್ತೆ ಅಂತ ಬರುತ್ತೆ, ರೈಟ್. ಸೊ ಕಂಪ್ಲೀಟ್ ಆಗಿಲ್ಲ ಇನ್ನು, ಸೊ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೆನಪಿರಲಿ, ಓಕೆ, ಫ್ಯೂಚರಲ್ಲಿ ಆಗೋದು. ಸೊ ಗೊತ್ತಿರಬೇಕು ನಿಮಗೆ, ರೈಟ್. ಫ್ಯೂಚರಲ್ಲಿ ನಾವು ಯಾವಾಗೂ ಏನು ವರ್ಡನ್ನು ಯೂಸ್ ಮಾಡ್ತೀವಿ, ವಿಲ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ, ರೈಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಬೈ ದಿಸ್ ಟೈಮ್ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಸ್ಟಡೀಸ್. ಅಂದರೆ ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ನಾನು ನನ್ನ ಸ್ಟಡೀಸನ್ನು ಕಂಪ್ಲೀಟ್ ಮಾಡಿರ್ತೀನಿ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ ಅಂತ ಅರ್ಥ. ಅಂದರೆ ಒಂದು ನೌನ್ ಅಂದರೆ ನಾಮಪದದ ಗುಣವನ್ನು ತೋರಿಸ್ತಾ ಇರುತ್ತೆ, ರೈಟ್. ಸೊ ಸೆಂಟೆನ್ಸ್ ಏನಿದೆ, ದಿಸ್ ಈಸ್ ದ ಡ್ಯಾಶ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಫಸ್ಟ್ ಆಪ್ಷನ್ ಏನಿದೆ, ಬ್ಯಾಡ್ ಅಂತ ಇದೆ. ದಿಸ್ ಇಸ್ ದ ಬ್ಯಾಡ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಸೊ ದ ಬ್ಯಾಡ್ ಅಂತ ನಾವು ಯೂಸ್ ಮಾಡಲ್ಲ. ದ ಬ್ಯಾಡ್ ಇಸ್ ನಾಟ್ ಕರೆಕ್ಟ್. ದಿಸ್ ಇಸ್ ದ ವರ್ಸ್ಟ್ ಮೂವಿ ಐ ಹ್ಯಾವ್ ಎವರ್ ಸೀನ್. ನೋ, ದಿಸ್ ಇಸ್ ಅಗೇನ್ ರಾಂಗ್. ಆಪ್ಷನ್ ಸಿ ಈಸ್ ಕರೆಕ್ಟ್, ಬಿಕಾಸ್ ದಿಸ್ ಈಸ್ ದ ವರ್ಸ್ಟ್ ಮೂವಿ. ಸೊ ನೀವು ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಕೇಳಿರ್ಬೋದು, ರೈಟ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಸೂಪರ್ಲೇಟಿವ್ ವರ್ಡನ್ನು ಯೂಸ್ ಮಾಡ್ತೇವೆ. ದಿಸ್ ಈಸ್ ದ ವರ್ಸ್ಟ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇದೇ ಒಂದು ಕೆಟ್ಟದಾದ ಮೂವಿ ನಾನು ನನ್ನ ಜೀವನದಲ್ಲಿ ನೋಡಿರೋದು ಅಂತ ಹೇಳ್ತೀವಿ, ರೈಟ್. ಸೊ ದಿಸ್ ಈಸ್ ದ ವರ್ಸ್ಟ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಅಂದರೆ ಇದಕ್ಕಿಂತ ಕೆಟ್ಟ ಮೂವಿ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಬ್ಯಾಡ್ ಆಗಲಿ ವರ್ಸ್ ಆಗಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕಿಂತ ಕೆಟ್ಟದ್ದು ಇದೆ. ಬಟ್ ದ ಅನ್ನೋ ವರ್ಡನ್ನು ಯೂಸ್ ಮಾಡಿರೋದ್ರಿಂದ ನಾವು ಯಾವಾಗಲೂ ವರ್ಸ್ಟ್ ಅಂತ ಯೂಸ್ ಮಾಡಬೇಕು. ಓಕೆ, ಸೊ ವರ್ಸ್ಟ್ ಈಸ್ ಅ ಸೂಪರ್ಲೇಟಿವ್ ವರ್ಡ್. ಕಂಪ್ಯಾರಿಟಿವ್ ಅಂತಂದರೆ ಎರಡು ಮೂವಿನ ನೀವು ಕಂಪೇರ್ ಮಾಡುವಾಗ ವರ್ಸ್ ದೆನ್ ಅಂತ ಹೇಳ್ತೀವಿ, ರೈಟ್. ದಿಸ್ ಈಸ್ ವರ್ಸ್ ದೆನ್ ದ್ಯಾಟ್ ಅಂದರೆ ಇದಕ್ಕಿಂತ ಅದು ಕೆಟ್ಟದಾಗಿದೆ, ಕಂಪೇರ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಇದೇ ಕೆಟ್ಟದ್ದು, ದಿಸ್ ಈಸ್ ದ ವರ್ಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ವರ್ಸ್ಟ್ ಮೂವಿ ಐ ಹ್ಯಾವ್ ಎವರ್ ಸೀನ್. ವಿಚ್ ವರ್ಡ್ ಈಸ್ ಅ ಸಿನಾನಿಮ್ ಆಫ್ ಅಬಂಡಂಟ್. ಸೊ ಸಿನಾನಿಮ್ ಅಂದರೆ ಫಸ್ಟ್ ತಿಳ್ಕೊಳ್ಬೇಕು, ಏನು ಸಿನಾನಿಮ್ ಅಂದರೆ. ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ. ಸೊ ನಾವೆಲ್ಲ ಕೇಳಿರ್ತೀವಿ, ಕನ್ನಡದಲ್ಲಿ ಇದೆ, ರೈಟ್. ಸಮಾನಾರ್ಥಕ ಪದ, ವಿರುದ್ಧ ಪದ ಅಂತ. ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ, ಆ್ಯಂಟನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ನಮಗೆ ಸಮಾನಾರ್ಥಕ ಪದ ಅಂದರೆ ಸಿನಾನಿಮನ್ನು ಕೇಳ್ತಾ ಇದ್ದಾರೆ. ಅಬಂಡೆಂಟ್ ಅಂದರೆ ಏನು, ಅಬಂಡೆಂಟ್ ಅಂದರೆ ಹೆಚ್ಚು ಅಂತ ಅರ್ಥ, ಲೈಕ್ ಜಾಸ್ತಿ, ಪ್ಲೆಂಟಿ, ರೈಟ್. ಸೊ ಆಪ್ಷನ್ ಎ ಏನು ಹೇಳುತ್ತೆ, ಸ್ಕೇರ್ಸ್ ಅಂದರೆ ಏನು, ಕೊರತೆ, ಲೈಕ್ ಸ್ಕೇರ್ಸಿಟಿ, ವಾಟರ್ ಸ್ಕೇರ್ಸಿಟಿ ಅಂತ ಕೇಳಿರ್ಬೋದು ನೀವು. ವಾಟರ್ ಸ್ಕೇರ್ಸಿಟಿ ಅಂದರೆ ನೀರಿನ ಕೊರತೆ. ಫ್ಯೂ ಅಂದರೆ ಏನು, ಕಡಿಮೆ. ಅಗೇನ್ ಏನಾಯ್ತಿದು, ಆಪೋಸಿಟ್ ವರ್ಡ್ಸ್ ಆಯಿತು, ರೈಟ್. ಇದೇನಾಯಿತು, ಅಬಂಡೆಂಟ್ ವರ್ಡನ್ನು ಆ್ಯಂಟನಿಮ್ಸ್ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ಅವ್ರೇನಾದರೂ ವಿಚ್ ವರ್ಡ್ ಈಸ್ ದ ಆ್ಯಂಟನಿಮ್ ಆಫ್ ಅಬಂಡೆಂಟ್ ಅಂದರೆ ಆ್ಯಂಟನಿಮ್ ಕೇಳಿದರೆ ನೀವು ಸ್ಕೇರ್ಸ್, ಫ್ಯೂ ಆ್ಯಂಡ್ ಇನ್ಎಡಿಕ್ವೇಟ್ ಅನ್ನೋದನ್ನು ಹಾಕ್ಬೋದಿತ್ತು. ಬಟ್ ಇಲ್ಲಿ ಸಿನೋನಿಮ್ ಕೇಳಿರೋದ್ರಿಂದ ನಾವೇನು ಹಾಕಬೇಕು, ಪ್ಲೆಂಟಿಫುಲ್ ಅಂತ ಹಾಕಬೇಕು. ನೆಕ್ಸ್ಟ್ ಇಸ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ದ್ಯಾಟ್ ಈಸ್ ಕ್ರಿಯಾಪದ ಅಂದರೆ ಒಂದು ಕ್ರಿಯೆಯನ್ನು ತೋರಿಸ್ತಾ ಇದೆ. ಶಿ ಡ್ಯಾಶ್ ಹರ್ ವರ್ಕ್ ಬಿಫೋರ್ ದ ಡೆಡ್ಲೈನ್. ಅವಳು ತನ್ನ ಕೆಲಸವನ್ನು ಡೆಡ್ಲೈನ್ಗಿಂತ ಮುಂಚೆನೇ ಕಂಪ್ಲೀಟ್ ಮಾಡಿದ್ಲು. ಡೆಡ್ಲೈನ್ ಅಂದರೆ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರ್ತಾರೆ, ಆ ಸಮಯಕ್ಕಿಂತ ಮುಂಚೆನೇ ನಾವು ಕಂಪ್ಲೀಟ್ ಮಾಡುವಂಥದ್ದು. ಸೊ ಶಿ ಕಂಪ್ಲೀಟೆಡ್ ಹರ್ ವರ್ಕ್ ಬಿಫೋರ್ ದ ಡೆಡ್ಲೈನ್. ದ್ಯಾಟ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಶಿ ಕಂಪ್ಲೀಟೆಡ್ ಹರ್ ವರ್ಕ್ ಬಿಫೋರ್ ದ ಡೆಡ್ಲೈನ್. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಸೊ ಇದರಲ್ಲಿ ನೀವು ಕರೆಕ್ಟ್ ಸೆಂಟೆನ್ಸನ್ನು ಹೇಳಬೇಕಂದ್ರೆ ಗ್ರಾಮ್ಯಾಟಿಕಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಬೇಕು. ಹಿ ಡೋಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್. ಸೆಕೆಂಡ್ ಆಪ್ಷನ್, ಹಿ ಡಸಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್. ಥರ್ಡ್ ಆಪ್ಷನ್, ಹಿ ನಾಟ್ ಲೈಕ್ ಟು ಪ್ಲೇ ಫುಟ್ಬಾಲ್. ಲಾಸ್ಟ್ ಆಪ್ಷನ್, ಹಿ ಡಸಂಟ್ ಲೈಕ್ಸ್ ಟು ಪ್ಲೇ ಫುಟ್ಬಾಲ್. ಸೊ ಒಂದೊಂದಾಗಿ ಎಲಿಮಿನೇಟ್ ಮಾಡ್ತಾ ಬರೋಣ. ಹಿ ಡೋಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್. ಸೊ ಇದರಲ್ಲಿ ಮಿಸ್ಟೇಕ್ ಏನಿದೆ, ಡೋಂಟ್ ಅನ್ನೋದಂತ ಇದೆ, ರೈಟ್. ಸೊ ಹಿ ಅಂತ ವರ್ಡ್ ಇರುವಾಗ ಅಂದರೆ ಹಿ, ಶಿ,
ಇಟ್ ಆ್ಯಂಡ್ ಎನಿ ನೌನ್ ಇದ್ದಾಗ ನಾವೇನು ಯೂಸ್ ಮಾಡಬೇಕು, ಡಸ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು, ರೈಟ್? ಸೊ ಹಿ ಡಸಂಟ್ ಲೈಕ್ ಟು ಪ್ಲೇ ಫುಟ್ಬಾಲ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಯಾವುದಾದ್ರೂ ಒಂದು ಹೆಸರಿದ್ದಾಗ ಹಿ, ಶಿ, ಇಟ್ ಅನ್ನೋ ಈ ಒಂದು 4 ಸಿಚುವೇಶನ್ಸಲ್ಲಿ ನೀವೇನು ಯೂಸ್ ಮಾಡ್ತೀರಾ, ಡಸ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀರಾ. ಐ, ಯು, ದೇ, ವಿ ಈ 4 ಸಿಚುವೇಶನ್ಸಲ್ಲಿ ಏನಾದರೂ ಇದ್ದಾಗ ಅವಾಗ ಡು ಅಂತ ಯೂಸ್ ಮಾಡ್ತೀವಿ, ಡಸ್ ಆ್ಯಂಡ್ ಡು. ಓಕೆ, ಸೊ ನೆಗೆಟಿವಲ್ಲಿ ಇದ್ದಾಗ ನೀವು ಅದನ್ನು ಏನು ಮಾಡ್ತೀರಾ, ಡು ನಾಟ್, ಡಸ್ ನಾಟ್. ಕ್ಲಿಯರ್? ನೆಕ್ಸ್ಟ್ ಈಸ್ ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಸೊ ಕಂಜಂಕ್ಷನ್ ಅಂದರೆ ಏನು? ಯಾವಾಗ ನಾವು ಇದನ್ನು 2 ಸೆಂಟೆನ್ಸಸನ್ನು ಜೋಡಿಸ್ಲಿಕ್ಕೆ, ಅಂದರೆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಯು ಕ್ಯಾನ್ ಗೋ ಟು ದ ಪಾರ್ಟಿ ಡ್ಯಾಶ್ ಯು ಫಿನಿಶ್ ಯೋರ್ ಹೋಮ್ವರ್ಕ್. ಸೊ ನೀನು ಪಾರ್ಟಿಗೆ ಹೋಗ್ಬೋದು, ಡ್ಯಾಶ್ ಯು ಫಿನಿಶ್ ಯೋರ್ ಹೋಮ್ವರ್ಕ್. ಇಲ್ಲಿ ಒಂದು ಕಂಡೀಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಕಂಡೀಷನ್ಸ್ ಇದ್ದಾಗ ನಾವು ಯಾವ್ದು ಹಾಕ್ತೀವಿ, ಇಫ್ ಅನ್ನು ಹಾಕ್ತೀವಿ, ರೈಟ್? ರಿಮೆಂಬರ್ ಇಟ್, ರೈಟ್? ಯು ಕ್ಯಾನ್ ಗೋ ಟು ದ ಪಾರ್ಟಿ ಇಫ್ ಯು ಫಿನಿಶ್ ಯೋರ್ ಹೋಮ್ವರ್ಕ್. ಅಂದರೆ ಹೋಮ್ವರ್ಕನ್ನು ಫಿನಿಶ್ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಗೋ ಟು ದ ಪಾರ್ಟಿ. ಇಲ್ಲಿ ನೀವು ಬಟ್ ಏನಾದರೂ ಯೂಸ್ ಮಾಡಿದ್ರೆ ಈ ಸೆಕೆಂಡ್ ಸೆಂಟೆನ್ಸ್ ಏನಿದೆ ಇದು ನಿಮಗೆ ಚೇಂಜ್ ಆಗುತ್ತೆ. ಹೇಗೆ? ಯು ಕ್ಯಾನ್ ಗೋ ಟು ದ ಪಾರ್ಟಿ ಬಟ್ ಯು ಮಸ್ಟ್ ಫಿನಿಶ್ ಯೋರ್ ಹೋಮ್ವರ್ಕ್ ಆರ್ ಯು ಶುಡ್ ಫಿನಿಶ್ ಯೋರ್ ಹೋಮ್ವರ್ಕ್. ಈ ಥರ ಒಂದು ಆರ್ಡರ್ ಇರಬೇಕು, ಆವಾಗ ಮಾತ್ರ ನೀವು ಬಟನ್ನು ಯೂಸ್ ಮಾಡ್ಬೋದು. ಯು ಕ್ಯಾನ್ ಗೋ ಟು ದ ಪಾರ್ಟಿ ಆ್ಯಂಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್. ದಟ್ ಈಸ್ ನಾಟ್ ಕರೆಕ್ಟ್, ಬಿಕಾಸ್ ಇಲ್ಲಿ ಒಂದು ಆರ್ಡರು ಬರ್ತಾ ಇಲ್ಲ. ದರ್ ಇಸ್ ನೋ ಮೀನಿಂಗ್ ಟು ದಿಸ್ ಸೆಂಟೆನ್ಸ್ ಆ್ಯಂಡನ್ನು ಯೂಸ್ ಮಾಡಿದ್ರೆ, ರೈಟ್? ಸೊ ಯು ಕ್ಯಾನ್ ಗೋ ಟು ದ ಪಾರ್ಟಿ ಇಫ್ ಯು ಫಿನಿಶ್ ಯೋರ್ ಹೋಮ್ವರ್ಕ್ ಅನ್ನೋದು ಕರೆಕ್ಟ್, ಬಿಕಾಸ್ ಇಲ್ಲಿ ನೀವು ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈಸ್ ವಿಚ್ ಸೆಂಟೆನ್ಸ್ ಈಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಸೊ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಗೊತ್ತಿರ್ಬೋದಲ್ಲ. ಸೊ ಒಂದು ಸೆಂಟೆನ್ಸ್ ಇದು ಪ್ಯಾಸಿವ್ ವಾಯ್ಸ್ ಅಂತ ಕಂಡು ಹಿಡಿಲಿಕ್ಕೆ ಈಸಿಯಾಗಿ ನೀವು ಫೈಂಡ್ ಮಾಡಬೇಕಾದ್ರೆ ಒಂದು ಟ್ರಿಕ್ ಅಂದರೆ ಅದರಲ್ಲಿ ಬೈ ಅನ್ನೋ ವರ್ಡನ್ನು ಇರಬೇಕು, BY ಬೈ. ಓಕೆ, ಸೊ ಅಂದರೆ ದಿಸ್ ವರ್ಕ್ ಈಸ್ ಡನ್ ಬೈ ಹೆಮ್, ದಿಸ್ ಮಟೀರಿಯಲ್ ಇಸ್ ಬಾಟ್ ಬೈ ಹೆಮ್ ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥದ್ದು. ಆಪ್ಷನ್ ನೋಡಿ, ದ ಕ್ಯಾಟ್ ಚೇಸ್ ದ ಮೌಸ್. ಸೊ ಡೈರೆಕ್ಟ್ ಆಗಿದೆ, ಇಲ್ಲಿ ಯಾವುದೇ ಥರ ಬಾಯನ್ನು ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ, ರೈಟ್? ದ ಕ್ಯಾಟ್ ಚೇಸ್ ದ ಮೌಸ್. ಇದೇ ಸೆಂಟೆನ್ಸನ್ನು ನಾವು, ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಓಕೆ, ದ ಕ್ಯಾಟ್ ಚೇಸ್ ದ ಮೌಸ್ ಅಂದರೆ ಚೇಸ್ ಅಂದರೆ ಏನು? ಚೇಸ್ ಮಾಡುವಂಥದ್ದು ಅಂದರೆ ಹಿಡಿಯುವಂಥದ್ದು, ರೈಟ್? ಕ್ಯಾಟ್ ಏನು ಮಾಡಿತು, ಮೌಸನ್ನು ಹಿಡಿತು, ಇಲಿಯನ್ನು ಹಿಡಿತು ಅಂತ ಅರ್ಥ. ದ ಕ್ಯಾಟ್ ಚೇಸ್ ದ ಮೌಸ್. ದಿಸ್ ಇಸ್ ಇನ್ ಡೈರೆಕ್ಟ್ ಸೆಂಟೆನ್ಸ್. ಓಕೆ, ಸೊ ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿದೆ. ಅದನ್ನು ನೀವು ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಹೇಗೆ ಹೇಳ್ಬೋದು? ದ ಮೌಸ್ ವಾಸ್ ಚೇಸ್ಡ್ ಬೈ ಕ್ಯಾಟ್. ಓಕೆ, ದ ಮೌಸ್ ವಾಸ್ ಚೇಸ್ಡ್ ಬೈ ಕ್ಯಾಟ್. ಕ್ಯಾಟ್ ಅನ್ನೋದು ಸಬ್ಜೆಕ್ಟ್, ಮೌಸ್ ಅನ್ನೋದು ಆಬ್ಜೆಕ್ಟ್. ಓಕೆ, ಸೊ ಇದನ್ನು ನೀವು ಇಂಟರ್ಚೇಂಜ್ ಮಾಡಬೇಕು. ಫಸ್ಟ್ ಆಬ್ಜೆಕ್ಟ್, ದೆನ್ ಆಬ್ಜೆಕ್ಟ್ V3 and next is your subject. Next is the dog barked at the stranger. ಸೊ ಏನಿದೆ, ಡಾಗ್ ಬಾರ್ಕ್ಡ್ ಅಂದರೆ ಏನು? ಬೊಗಳೋದು. ನಾಯಿ ಬೊಗಳುತ್ತಲ್ಲ, ಅದನ್ನು ನಾವು ಬಾರ್ಕಿಂಗ್ ಅಂತ ಹೇಳ್ತೀವಿ. ಸೊ ಪಾಸ್ಟ್ ಟೆನ್ಸಲ್ಲಿದೆ ಇದು. ದ ಡಾಗ್ ಬಾರ್ಕ್ಡ್ ಅಟ್ ದ ಸ್ಟ್ರೇಂಜರ್. ಸ್ಟ್ರೇಂಜರ್ ಅಂದರೆ ಅಪರಿಚಿತರು. ಸೊ ಅವ್ರ ಮೇಲೆ ಬೊಗಳಿತು ಅಂತ ಅರ್ಥ. ಸೊ ಇದು ಡೈರೆಕ್ಟ್ ಆಗಿದೆ. ದ ಕೇಕ್ ವಾಸ್ ಬೇಕ್ಡ್ ಬೈ ಮೇರಿ. ಸೊ ಕರೆಕ್ಟ್ ಸೆಂಟೆನ್ಸ್ ಯಾವುದಾಗುತ್ತೆ? ಪ್ಯಾಸಿವ್ ವಾಯ್ಸಲ್ಲಿ ನಾನು ಒಂದು ಟ್ರಿಕ್ ಹೇಳಿದೆ, ರೈಟ್? ಬೈ ಅನ್ನೋ ವರ್ಡ್ ಇದ್ದರೆ ಅದು ಪ್ಯಾಸಿವ್ ವಾಯ್ಸ್. ದ ಕೇಕ್ ವಾಸ್ ಬೇಕ್ಡ್ ಬೈ ಮೇರಿ ಅಂದರೆ, ಸೊ ಲಿಟ್ರಲ್ ಆಗಿ ಕನ್ನಡದಲ್ಲಿ ಹೇಳೋದಾದರೆ ಇದರ ಅರ್ಥ ಏನು ಬರುತ್ತೆ ಅಂದರೆ, ಕೇಕ್ ಮೇರಿಯಿಂದ ಮಾಡಲ್ಪಟ್ಟಿತು ಅಂತ ಅರ್ಥ ಬರುತ್ತೆ. ಸೊ ಈ ಸೆಂಟೆನ್ಸನ್ನು ನೀವು ಕನ್ನಡ ಗ್ರಾಮರಲ್ಲಿ ಕಲ್ತಿರ್ಬೋದು, ರೈಟ್? ಸೊ ಅದೇ ರೀತಿ ಇಂಗ್ಲೀಷಲ್ಲಿ ನಾವು ಇದನ್ನು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಕಲಿತೀವಿ. ದ ಕೇಕ್ ವಾಸ್ ಬೇಕ್ಡ್ ಬೈ ಮೇರಿ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ಅಗೇನ್ ಇಟ್ ಈಸ್ ಅ ಡೈರೆಕ್ಟ್ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಚೂಸ್ ದ ಕರೆಕ್ಟ್ ಪ್ರಿಪೊಸಿಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಸೊ ಪ್ರಿಪೊಸಿಷನ್ ಅಂದರೆ ಏನು? ಅಂದರೆ ಪೊಸಿಷನನ್ನು ತೋರಿಸುವಂಥದ್ದು. ಆನ್, ಆಟ್, ಸಿನ್ಸ್ ಅಂದರೆ ಒಂದು ಪೊಸಿಷನನ್ನು ತೋರಿಸ್ತೀವಿ, ರೈಟ್? ಸೊ ಅದನ್ನು ನಾವು ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ ಮಾರ್ನಿಂಗ್. ಸೊ ಇದರಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಸಿನ್ಸ್ ಮಾರ್ನಿಂಗ್ ಅಂತ ಯೂಸ್ ಮಾಡ್ತೀವಿ. ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಸೊ ಇಲ್ಲಿ ಯಾವ ಆರ್ಟಿಕಲನ್ನು ಹಾಕ್ತೀರಾ? ಆ್ಯನನ್ನು ಯಾವಾಗ ಹಾಕ್ತೀವಿ? ಯಾವಾಗ ವೋವಲ್ ಬಿಟ್ಟು
ಯಾವಾಗ ವೋವಲ್ಸ್ ಇರುತ್ತೆ, ರೈಟ್? ವೋವಲ್ಸ್ ಅಂದರೆ ಎ ಇ ಐ ಒ ಯು ಈ 5 ಲೆಟರ್ಸ್ದು ಸೌಂಡ್ ಯಾವಾಗಿರುತ್ತೆ ಆವಾಗ ನೀವು ಓವಲ್ ಅಂತ ಆ್ಯನ್ ಅಂತ ಹಾಕ್ತೀರಾ, ರೈಟ್? ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಬಟ್ ಈ ಆನೆಸ್ಟ್ ಅನ್ನೋದು ಎಚ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ರೈಟ್? ಬಟ್ ನಾವು ಯಾಕೆ ಇಲ್ಲಿ ಆ್ಯನ್ ಹಾಕಬೇಕು ಅಂತ ನಿಮ್ಗೆ ಡೌಟ್ ಬರ್ಬೋದು. ಯಾಕೆ ಅಂತಂದರೆ ಬಟ್ ಹಾನೆಸ್ಟ್ ಅಂತ ನಾವು ಪ್ರೊನೌನ್ಸ್ ಮಾಡಲ್ಲ, ನಾವು ಅದನ್ನು ಆನೆಸ್ಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ ಬಿಕಾಸ್ ಎಚ್ ಇಸ್ ಸೈಲೆಂಟ್, ರೈಟ್? ಸೊ ಎಚ್ ಅನ್ನು ನಾವು ಸೈಲೆಂಟ್ ಮಾಡ್ತೀವಿ, ಸೊ ಆನೆಸ್ಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಓ ಸೌಂಡ್. ಓಕೆ, ಇಟ್ಸ್ ಅ ಓವಲ್, ಅದಕ್ಕೆ ಅದನ್ನು ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಎ ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ ಕನ್ಸೋನೆಂಟ್ ಸೌಂಡ್ಸ್ ಇರುತ್ತೆ. ಸೊ ಕನ್ಸೋನೆಂಟ್ ಅಂತ ಅಂದರೆ ಆ ಓವಲ್ಸನ್ನು ಬಿಟ್ಟು ಎ ಇ ಐ ಒ ಯು ಈ 5 ಲೆಟರ್ಸನ್ನು ಬಿಟ್ಟು ಬೇರೆ ಲೆಟರ್ಸಿಂದ ಸೌಂಡ್ ಏನಿರುತ್ತೆ ಆವಾಗ ನೀವು ಎ ಅನ್ನು ಯೂಸ್ ಮಾಡ್ಬೋದು. ಸೊ ದ ಯಾವಾಗ ಯೂಸ್ ಮಾಡ್ತೀರಾ? ಇದರಲ್ಲಿ 5 ಸಿಚುವೇಶನ್ಸ್ ಇದೆ, ಆ 5 ರೂಲ್ಸ್ ಪ್ರಕಾರ ನೀವು ಇದನ್ನು ಯೂಸ್ ಮಾಡ್ತೀರಾ. ಸೊ ಇದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದರೆ ಅದು ತುಂಬ ಟೈಮ್ ಆಗುತ್ತೆ. ಈ ವಿಡಿಯೋಲಿ ನಾವು ಸಾಲ್ವ್ ಮಾಡಿರುವ ಕ್ವೆಶನ್ಸ್ ಮೇಲೆ ಡೀಟೇಲಾಗಿ ಯಾವ್ಯಾವ ಟಾಪಿಕ್ ಇಲ್ಲಿ ಪ್ರೆಸೆಂಟ್ ಇದೆ ಆ ಟಾಪಿಕ್ಸ್ನ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಬೋದು. ಓಕೆ, ಐಡೆಂಟಿಫೈ ದ ಕರೆಕ್ಟ್ಲಿ ಪಂಕ್ಚುವೇಟೆಡ್ ಸೆಂಟೆನ್ಸ್. ಪಂಕ್ಚುವೇಷನ್ ಅಂದರೆ ನಮಗೆ ಗೊತ್ತಿರ್ಬೋದು, ಚಿಹ್ನೆಗಳು ಅಂತ ಅರ್ಥ. ಅಂದರೆ ನಾವು ಕಾಮಾ ಆಗಲಿ, ಫುಲ್ ಸ್ಟಾಪ್ ಆಗಲಿ, ದೆನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂದರೆ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಅರ್ಥ. ಈ ಸೆಂಟೆನ್ಸಸ್ಗಳಲ್ಲಿ ಯಾವ ಒಂದು ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಪಂಕ್ಚುವೇಷನ್ ಮಾರ್ಕನ್ನು ನಾವು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಹೇಳಬೇಕು. ಮೈ ಬ್ರದರ್ ಹೂ ಲಿವ್ಸ್ ಇನ್ ನ್ಯೂಯಾರ್ಕ್ ಈಸ್ ಅ ಡಾಕ್ಟರ್. ದಟ್ ಈಸ್ ನಾರ್ಮಲ್, ದರ್ ಇಸ್ ನೋ ಪಂಕ್ಚುವೇಷನ್. ಸೊ ಮೈ ಬ್ರದರ್ ಹೂ ಲಿವ್ಸ್ ಇನ್ ನ್ಯೂಯಾರ್ಕ್ ಈಸ್ ಅ ಡಾಕ್ಟರ್. ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಬಿಕಾಸ್ ಪಂಕ್ಚುವೇಷನ್ ಇಲ್ಲ, ಬಟ್ ಸೆಂಟೆನ್ಸ್ 2-3 ಸೆಂಟೆನ್ಸ್ ಇದೆ, ಸೊ ಡಿಫ್ರೆಂಟ್ ಮೀನಿಂಗ್ ಕೊಡುವಂಥದ್ದು. ಸೊ ದಟ್ ಈಸ್ ರಾಂಗ್. ಮೈ ಬ್ರದರ್ ಹೂ ಲಿವ್ಸ್ ಇನ್ ನ್ಯೂಯಾರ್ಕ್ ಈಸ್ ಅ ಡಾಕ್ಟರ್. Third option, my brother who lives in New York is a doctor. Again, option C is wrong. My brother who lives in New York is a doctor. Again, this is also wrong. The correct one is B. ಯಾಕೆ ಅಂತ ಹೇಳಿದ್ರೆ ಮೈ ಬ್ರದರ್ ಫಸ್ಟ್ ಒಂದು ಸೆಂಟೆನ್ಸ್, ನನ್ನ ಅಣ್ಣ, ಹೂ ಲಿವ್ಸ್ ಇನ್ ನ್ಯೂಯಾರ್ಕ್, ಯಾರು ನ್ಯೂಯಾರ್ಕಲ್ಲಿ ಇರ್ತಾರೆ ಅಂದರೆ ನನ್ನ ಅಣ್ಣ ನ್ಯೂಯಾರ್ಕಲ್ಲಿ ಇರುವಂಥವ್ರು, ಅವರು ಡಾಕ್ಟರ್ ಆಗಿದ್ದಾರೆ, ಈಸ್ ಅ ಡಾಕ್ಟರ್. ಸೊ ಕಂಪ್ಲೀಟ್ಲಿ 3 ಸೆಂಟೆನ್ಸಸ್ ಇದರಲ್ಲಿ ಇದೆ. ನಾವು ಹಾಗೆ ನೋಡೋದಾದರೆ 3 ಸೆಂಟೆನ್ಸಸ್ಗಳು ಇದರಲ್ಲಿ ಇದೆ. ದ ಲಾಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ನೀದರ್ ಆಫ್ ದ ಬಾಯ್ಸ್ ಡ್ಯಾಶ್ ಡನ್ ದರ್ ಹೋಮ್ವರ್ಕ್. ಎ ಇಸ್ ಕರೆಕ್ಟ್. ಓಕೆ, ಸೊ ನೀದರ್ ಅನ್ನೋದು ನಾವು ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಆ್ಯಸ್ ಅನ್ನು ಯೂಸ್ ಮಾಡಿದ್ದೀವಿ. ವಾಸ್ ಆ್ಯಂಡ್ ವರ್ completely wrong. So this is it for today. I hope you liked the video. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೂ ಶೇರ್ ಮಾಡಿ, ಹೆಲ್ಪ್ ಆಗಲಿ ಅವ್ರಿಗೂ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ನನಗೆ ಹೇಳಿ. ಆ್ಯಂಡ್ ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.